ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್. ಇವತ್ತು ನಾವು ನಂದಿ ಹಿಲ್ಸ್ ನೋಡ್ಕೊಂಡು ಈಗ ಎಲ್ಲಿಗೆ ಹೊಂಟಿದೆಪ್ಪ ಅಂದ್ರೆ ಚಿಕ್ಕಬಳ್ಳಾಪುರನಾಗ ಇರುವ ಆದಿಯೋಗಿ ಸ್ಟ್ಯಾಚ್ಯೂಗೆ. ನೀವು ನಂದಿ ಹಿಲ್ಸ್ನಿಂದ ಚಿಕ್ಕಬಳ್ಳಾಪುರಿಗೆ ಆದಿಯೋಗಿ ಸ್ಟ್ಯಾಚ್ಯೂಗೆ ಹೋಗ್ಬೇಕಂದ್ರೆ ಇದು ನಿಮಗೆ 18 ಕಿಲೋಮೀಟ್ರ್ ಆಗ್ತದ ನಂದಿ ಹಿಲ್ಸ್ನಿಂದ. ನಮಗೆ ನಂದಿ ಹಿಲ್ಸ್ನಿಂದ ಹೋಗ್ಬೇಕಾದ್ರೆ ಟ್ರಾಫಿಕ್ ಭಾಳ ಇತ್ತು. ಅಲ್ಲಿಂದ ನಮಗೆ ಈಗ ಆದಿಯೋಗಿ ಹೋಗ್ಬೇಕಂದ್ರೂ ಟ್ರಾಫಿಕ್ ಭಾಳ ಇತ್ತು. ಜಸ್ಟ್ 18 ಕಿಲೋಮೀಟ್ರ್ ಅಂದರೂ ನಿಮ್ಗೆ 40 ಮಿನಿಟ್ಸ್ ತೊಗೊಂಡದ ನಮ್ಗೆ ಇಲ್ಲಿ ಬಂದು ಮುಟ್ಲಕ್ಕ. ಇನ್ನೇನು ಸ್ವಲ್ಪ ಹೊತ್ತಲ್ಲಿ ಬಂತು ನೋಡ್ರಿ ಆದಿಯೋಗಿ ಹೋಗೋ ದಾರಿಗೆ ಮಹಾದ್ವಾರ. ಇದೇ ನೋಡ್ರಿ ಇಲ್ಲಿಂದು ಎಂಟ್ರೆನ್ಸ್ ಅದ. ಆಗಾಳೆ ನೀವು ನೋಡಿದ್ರಲ್ಲ ಮಹಾದ್ವಾರನಿಂದ ಇಲ್ಲಿ ಆದಿಯೋಗಿ ಸ್ಟ್ಯಾಚ್ಯೂಗೆ ಹೋಗ್ಬೇಕಾದ್ರೆ 5 ರಿಂದ 6 ಕಿಲೋಮೀಟ್ರ್ ಆಗ್ತದೆ. ಇಲ್ಲಿಂದ ನೀವು ನೋಡ್ಬೋದು ನೋಡ್ರಿ ಆದಿಯೋಗಿ ಸ್ಟ್ಯಾಚ್ಯೂ ನಮ್ಗೆ ನೋಡೋಕೆ ಕಾಣ್ಲತ್ತದ ದೂರನಿಂದ. ಇಲ್ಲಿ ಬಂದು ಮುಟ್ಟಿದ ಮೇಲೆ ನಮ್ಮ ಗಾಡಿನ ಪಾರ್ಕ್ ಮಾಡಿ ಹೊಂಟಿದ್ದೇವೆ ಈಗ ದರ್ಶನ ಪಡಿಲಕ್ಕ ಆದಿಯೋಗಿದು. ನಾ ಎಷ್ಟು ಪುಣ್ಯ ಮಾಡಿ ನಂಗೆ ಗೊತ್ತಿಲ್ಲ, ಆದ್ರೆ ನಾ ಆದಿಯೋಗಿ ಸ್ಟ್ಯಾಚ್ಯೂಗೆ ಬಂದಿರೋದು ಸೆಕೆಂಡ್ ಟೈಮ್. ಯಾಕಪ್ಪ ಅಂದ್ರೆ ಹೋದ್ಸಲ ನಾ ಕನ್ಯಾಕುಮಾರಿ ಟ್ರಿಪ್ಗೆ ಹೋದಾಗ ತಮಿಳ್ನಾಡಿನಾಗ ಇರುವ ಕೊಯಮತ್ತೂರಿನಲ್ಲಿ ಇರುವ ಈಶಾ ಫೌಂಡೇಶನ್ನ ಆದಿಯೋಗಿಯನ್ನು ವಿಸಿಟ್ ಮಾಡಿದ. ಮತ್ತು ನಮ್ಮ ಬೆಂಗಳೂರಿನಲ್ಲಿರುವ ಆದಿಯೋಗಿ ಸ್ಟ್ಯಾಚ್ಯೂನ ನೋಡ್ಬೇಕು ಅಂದ್ಕೊಂಡಿದ್ದೆ. ಅದು ಇವತ್ತು ಪೂರ್ತಿ ಆಯ್ತು ನೋಡ್ರಿ. ಈ ಆದಿಯೋಗಿ ಸ್ಟ್ಯಾಚ್ಯೂ ನೋಡ್ಲಿಕ್ಕೆ ಸೇಮ್ ಟು ಸೇಮ್ ಕೊಯಮತ್ತೂರಿನಾಗಿರುವ ಆದಿಯೋಗಿ ಸ್ಟ್ಯಾಚ್ಯೂ ಥರನೇ ಅದ. ಇಲ್ಲಿ ಸುತ್ತಮುತ್ತ ಇರುವ ಎಲ್ಲ ನೇಚರ ಭಾಳ ಮಸ್ತಾಗಿ ಕಾಣ್ಲತ್ತದ. ಇಲ್ಲಿ ಆದಿಯೋಗಿ ಸ್ಟ್ಯಾಚ್ಯೂ ತೆಳಗ ಇಲ್ಲಿ ಒಂದು ಶಿವಲಿಂಗ ಅದ. ಈ ಶಿವಲಿಂಗವನ್ನು ನಾವು ದರ್ಶನ ಮಾಡ್ಲಿಕ್ಕೆ ಹೊಂಟಿದ್ದೆವು.
ನೀವು ಆದಿಯೋಗಿ ಸ್ಟ್ಯಾಚುಗೆ ಬಂದ್ರೆ ಇಲ್ಲಿ ನೀವು ತಪ್ಪದೆ ಇಲ್ಲಿ ಲೇಸರ್ ಶೋ ನಡೀತದೆ. ಇಲ್ಲಿ ಪ್ರತಿದಿನ 7 ಗಂಟೆಗೆ ನಡೀತದೆ. ಯಾವೂ ಮಿಸ್ ಮಾಡ್ಲಿಕ್ಕೆ ಹೋಗ್ಬೇಡ್ರಿ ಬಂದ್ಮ್ಯಾಗ.